ಆಗ ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿ ರಾಜ್ಯನ ರೂಲ್ ಮಾಡೋಕ್ಕೆ ಬಂದಾಗ ಸಿದ್ದರಾಮಯ್ಯನವರು 5 ಯೋಜನೆಗಳಲ್ಲಿ ಒಂದಾದಂಥ ಯುವ ನಿಧಿನ ಜಾರಿಗೆ ತಂದರು. ಆವಾಗ ನಾನು ಆದ ಯೋಜನೆಯಲ್ಲಿ ನಾನು 3,000 ರೂಪಾಯಿ ಬೆನಿಫಿಟ್ ನನಗೆ ಆಗ್ತು. ಈಗ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಪಡುವಲ್ಲಿ ರೂಮ್ ಮಾಡ್ಕೊಂಡು ಓದ್ತಾ ಇದ್ದೀನಿ. ಏನು ಅಧ್ಯಯನ ಸಾಮಗ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಸಿದ್ದರಾಮಯ್ಯ ಸರ್ಕಾರ ಒದಗಿಸ್ಕೊಡ್ತಾ ಇದೆ. ಈಗಾಗಲೇ ಏನು ಸರ್ಕಾರದವ್ರು ಕಾಲ್ ಮಾಡ್ತಿರೋಂಥ ಎಕ್ಸಾಮ್ಗಳು ಏನೇನಿದೆ ಅದಕ್ಕೆಲ್ಲ ನಾನು ಡಿ ಕಟ್ತಾ ಇದ್ದೀನಿ. ಮತ್ತು ಪೇಪರಿಂದ ಹಿಡಿದು ನಮ್ಮ ರೂಮಿಗೆ ಬರೋಂಥ ತರಕಾರಿ ಎಲ್ಲ ಕರ್ನಾಟಕ ಸರ್ಕಾರದವರು ನಮ್ಗೆ ಒದಗಿಸ್ಕೊಟ್ಟಿದ್ದಾರೆ. ಮುಂದೆ ಇದೇ ರೀತಿ ಸಿದ್ದರಾಮಯ್ಯ ಸರ್ಕಾರದವರು ಪ್ರತಿಯೊಬ್ಬ ಯುವಕರಿಗೂ ಇದೇ ರೀತಿ ಪ್ರೇರಣೆಯಾಗಿ ಯುವ ನಿಧಿ ಯೋಜನೆಯನ್ನು ಮುಂದುವರಿಸಬೇಕು. ಯಾಕಂತಂದರೆ 100 ಜನ ಹೊಟ್ಟೆ ತುಂಬಿರೋರಿಗಿಂತ ಒಬ್ಬನಿಗೆ ಊಟ ಹಾಕಿದ್ರೆ ಆ ಯೋಜನೆ ಪ್ರತಿಯೊಬ್ಬರಿಗೂ ಸಾಗೇ ಆಗುತ್ತೆ. ಹಾಗಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಆಭಾರಿಯಾಗಿರ್ತೀನಿ. ಮತ್ತು ಇನ್ನೊಂದು ಏನಂತಂದರೆ ಈ ಯುವ ನಿಧಿಯಿಂದ ನಮ್ಮ ರೇಂಜ್ ಬೇರೆ ಎಲ್ಲ ಹೋಗಿದೆ. ಹೆಂಗೆ ಅಂತಂದರೆ ನಾನು ಪಡವರಲ್ಲಿ ರೂಮ್ ಮಾಡ್ಕೊಂಡಾಗ ಆ ಪಡವರಲ್ಲಿ ಓನರು ನಮ್ಮನ್ನು CM ಹುಡುಗರು ಅಂತ ಕರೀತಾರೆ ನಮ್ಮನ್ನು. ಯಾಕಂದರೆ ಅವ್ರು 3,000 ರೂಪಾಯಿಂದನೇ ನಾವು ಇಲ್ಲಿ ರೂಮ್ ಮಾಡ್ಕೊಂಡಿರೋದ್ರಿಂದ ಗೊತ್ತಾಗಿದೆ. ಹಾಗಾಗಿ ನಮಗೆ CM ಹುಡುಗರು ಅಂತಲೇ ನಮ್ಮ ಪಡವರಲ್ಲಿ ಓನರ್ ನಮ್ಮನ್ನು ಕೂಗ್ತಾರೆ. ನಿಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾನು ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು.